ರೋಗಿಗೆ ಹುಳ ಹಿಡಿದ ಗ್ಲೂಕೋಸ್ ಕೊಟ್ಟ ಖಾಸಗಿ ಆಸ್ಪತ್ರೆ ಮೆಡಿಕಲ್ನಲ್ಲಿ ಡೇಟ್ ಬಾರದ ಗ್ಲೂಕೋಸ್ ಪತ್ತೆಯಾಗಿದೆ. ಇನ್ನು ಅವಧಿ ಮುಗಿದಿರೋ ಗ್ಲೂಕೋಸ್ ತೆಗೆದುಕೊಂಡ್ರು ಕಾಸನ್ನ ತುಂಬಬೇಕಿರೋದು. ಶಕ್ತಿ ತುಂಬಬೇಕಾದ ಗ್ಲೂಕೋಸ್ನಲ್ಲಿ ಕ್ರಿಮಿ ಕೀಟಗಳು ಕಂಡುಬಂದಿರೋದು. ಸ್ವಲ್ಪ ಎಡವಟ್ಟಾಗಿದ್ರೂ ಕೂಡ ರೋಗಿಯ ಪ್ರಾಣ ಹೋಗೋದ್ರಲ್ಲಿ ಯಾವುದೇ ಅನುಮಾನ ಇರಲಿಲ್ಲ. ಈ ಬಗ್ಗೆ ಕೇಳಿದರೆ ಬರೋದೇ ಹಾಗೆ ಅಂತ ಸಿಬ್ಬಂದಿ ಉಡಾಫೆ ಉತ್ತರವನ್ನ ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ರೋಗಿಗಳ ಸಂಬಂಧಿಕರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ದೊಡ್ಡಬಳ್ಳಾಪುರ ನಂದಿ ಮಲ್ಟಿ ಸ್ಪೆಷಾಲಿಟಿ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಾದ ರೋಗಿಗೆ ಹುಳ ಬಿದ್ದಿರೋ ಗ್ಲೂಕೋಸ್ ಬಾಟಲ್ ಅನ್ನ ನೀಡಲಾಗಿದೆ. ಇದೇ ಊರಿನ ಶಾಂತಮ್ಮ ಅನ್ನೋರು ತೀವ್ರ ಜ್ವರದಿಂದ ಬಳಲ್ತಾ ಇದ್ದು ನಂದಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ದಾಖಲಾಗಿದ್ರು. ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದ ಶಾಂತಮ್ಮ ಅವರನ್ನ ಪರೀಕ್ಷಿಸಿದ ವೈದ್ಯರು ಗ್ಲೂಕೋಸ್ ಸೇರಿದಂತೆ ಕೆಲ ಔಷಧ ತರುವಂತೆ ಹೇಳಿದ್ದಾರೆ. ಡಾಕ್ಟರ್ ಸೂಚನೆಯಂತೆ ಆಸ್ಪತ್ರೆಯ ಮೆಡಿಕಲ್ ಶಾಪ್ಗೆ ಹೋಗಿರೋ ಶಾಂತಮ್ಮ ಸಂಬಂಧಿಕರು ಔಷಧವನ್ನ ಖರೀದಿಸಿದ್ದಾರೆ. ಆದರೆ ಈ ವೇಳೆ ಗ್ಲೂಕೋಸ್ ಬಾಟಲ್ ಅನ್ನ ಸೂಕ್ಷ್ಮವಾಗಿ ಗಮನಿಸಿದಾಗ ಅದರಲ್ಲಿ ಕೊಳೆತಂತ ವಸ್ತು ಇರೋದು ಕಂಡುಬಂದಿದೆ. ಕೂಡಲೇ ಬಾಟಲ್ ಅನ್ನ ಪರೀಕ್ಷಿಸಿದಾಗ ಶಾಂತಮ್ಮ ಸಂಬಂಧಿಕರಿಗೆ ಅದರಲ್ಲಿ ಹುಳಗಳಿರೋದು ಕಂಡಿದೆ. ತಕ್ಷಣ ಅದನ್ನ ಮೆಡಿಕಲ್ ಶಾಪ್ನ ಸಿಬ್ಬಂದಿಗೆ ತಿಳಿಸಿದ್ದಾರೆ. ಆದರೆ ತಮ್ಮ ತಪ್ಪನ್ನ ಒಪ್ಕೊಳ್ಳೋಕೆ ಸಿದ್ಧರಿಲ್ಲದ ಸಿಬ್ಬಂದಿ ಅದು ಬಂದಿರೋದೇ ಹಾಗೆ ಅಂತ ಉಡಾಫೆ ಉತ್ತರ ಕೊಟ್ಟಿದ್ದಾರೆ. ಇನ್ನು ಈ ವಿಚಾರ ಆರೋಗ್ಯಾಧಿಕಾರಿಗೂ ತಲುಪಿದ್ದು ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಹೆಲ್ತ್ ಆಫೀಸರ್ ತಿಳಿಸಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ನವೀನ್. ಗ್ಲೂಕೋಸ್ನಲ್ಲೂ ಕೂಡ ಹುಳ ಇದೆ ಅಂತಂದ್ರೆ ಎಷ್ಟರ ಮಟ್ಟಿನ ಒಳ್ಳೆ ಔಷಧಗಳು ಅಲ್ಲಿ ಸರಬರಾಜು ಆಗ್ತಾ ಇದೆ? ರೋಗಿಗಳ ಪ್ರಾಣಕ್ಕೆ ಇನ್ನೆಷ್ಟರ ಮಟ್ಟಿನ ಗ್ಯಾರಂಟಿ ಇದೆ ಅನ್ನೋ ಸಂದೇಹ ಮೂಡುತ್ತಲ್ವಾ? ಹೌದು ಸ್ಮಿತಾ, ಖಂಡಿತ. ಏನಂದ್ರೆ ಈಗ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಏನು ದಿನೇ ದಿನೇ ಹೆಚ್ಚಾಗ್ತಕ್ಕಂಥ ನಗರದಲ್ಲಿ ಏನು ಇತ್ತೀಚೆಗೆ ಡೆಂಗ್ಯೂ ಜ್ವರ ಸಹ ಸಾಕಷ್ಟು ತಾಂಡವ. ಡೆಂಗ್ಯೂ ಜ್ವರ ಎಲ್ಲೆಲ್ಲ ಜ್ವರ ಬಂದ್ರೆ ಸಾಕು ಜನ ಡೆಂಗ್ಯೂ ಜ್ವರ ಅಂತಕ್ಕಂಥ ಭೀತಿಯಲ್ಲಿದ್ದಾರೆ. ಈ ಒಂದು ಭೀತಿಯಲ್ಲಿ ಇರ್ತಕ್ಕಂಥದ್ರಲ್ಲಿ ಏನು ತಾಲೂಕಿನ ಮಹಿಳೆ ಆದಂತ ಶಾಂತಮ್ಮ ಅವರು ನಿನ್ನೆ ಏನು ಒಂದು ಜ್ವರದಿಂದ ಕಳೆದ 2 ದಿನಗಳಿಂದ ಜ್ವರದಿಂದ ಬಳಲ್ತಾ ಇದ್ರು. ಜ್ವರದಿಂದ ಬಳಲ್ತಾ ಇರ್ತಕ್ಕಂಥ ಹಿನ್ನೆಲೆ ಏನೊಂದು ಸರ್ಕಾರಿ ಆಸ್ಪತ್ರೆಗೆ ಹೋದ್ರೆ ಎಲ್ಲೋ ಒಂದ್ ಕಡೆ ಕಡಿಮೆ ಒಂದು ಸರಿಯಾದ ಒಂದು ಚಿಕಿತ್ಸೆ ಸಿಗಲ್ಲ. ಖಾಸಗಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಏನೊಂದು ಖಾಸಗಿ ನಂದಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಈ ಆಸ್ಪತ್ರೆಗೆ ಹೋದ್ರೆ ಏನೋ ಮಲ್ಟಿ ಸ್ಪೆಷಾಲಿಟಿ ಸಿಗುತ್ತೆ, ನಮ್ಗೆ ಒಳ್ಳೆ ಒಂದು ಚಿಕಿತ್ಸೆ ಸಿಗುತ್ತೆ ಅಂತಕ್ಕಂಥ ಭ್ರಮೆಯಲ್ಲಿ ಒಂದು ನಂದಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಹೋಗಿದ್ರು. ಆದ್ರೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಏನೊಂದು ಬರ್ಕೊಟ್ಟ ಚೀಟಿ ಬರ್ಕೊಟ್ಟಂತ ಅಡ್ಮಿಟ್ ಮಾಡಿ ಜ್ವರ ಇರ್ತಕ್ಕಂಥ ಹಿನ್ನೆಲೆ ಅಡ್ಮಿಟ್ ಮಾಡಿ ಚೀಟಿ ಬರ್ಕೊಟ್ಟಂತ ಡಾಕ್ಟರ್ ಏನೊಂದು ಅದೇ ಒಂದು ನಂದಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಇರ್ತಕ್ಕಂಥ ಒಂದು ಮೆಡಿಕಲ್ ಸ್ಟೋರ್ ನಲ್ಲಿ ಒಂದು ಗ್ಲೂಕೋಸ್ ಬಾಟಲ್ ಅನ್ನ ಕೊಡ್ತಾರೆ. ಈ ಒಂದು ಗ್ಲೂಕೋಸ್ ಬಾಟಲ್ ಏನೊಂದು ಕಲರ್ ಒಂದು ಗ್ಲೂಕೋಸ್ ಬಾಟಲ್ ಒಂದು ಏನೋ ಯಾವುದೇ ಒಂದು ಸಾಮಾನ್ಯವಾಗಿ ವೈಟ್ ಕಲರ್ ಗ್ಲೂಕೋಸ್ ಬಾಟಲ್ ಬರುತ್ತೆ. ಆದ್ರೆ ಒಂದು ಕಲರ್ ಚೇಂಜ್ ಆಗಿರ್ತಕ್ಕಂಥದ್ರಲ್ಲಿ ಅನುಮಾನಗೊಂಡು ಸೂಕ್ಷ್ಮವಾಗಿ ಪರಿಶೀಲಿಸಿದಾಗ ಏನಾದ್ರು ಕೊಳೆತ ವಸ್ತುಗಳು ಹುಳುಗಳು ಇರ್ತಕ್ಕಂಥದ್ದು ಕಂಡು ಬರುತ್ತೆ. ನೋಡಿದ ಬೆಚ್ಚಿ ಬಿದ್ದಂತ ಶಾಂತಮ್ಮ ಸಂಬಂಧಿಕರು ಏನು ಈ ರೀತಿ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಅಂತ ಬೋರ್ಡ್ ಹಾಕೊಂಡಿದ್ದು ನೀವೇ ಈ ರೀತಿ ಕಳಪೆ ವಸ್ತುಗಳು ಕೊಟ್ಟರೆ ಹೇಗೆ ಅಂತ ಪ್ರಶ್ನೆ ಮಾಡ್ತಾರೆ. ಆದ್ರೆ ಪ್ರಶ್ನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಒಂದು ಉತ್ತರ ನೋಡ್ಬೇಕಾಯ್ತು. ಅವ್ರೇನು ಉಡಾಪೆ ಉತ್ತರ ಕೊಡೋ ಮುಖಾಂತರ ನಾವಿದು ಪ್ಯಾಕ್ ಮಾಡಿರ್ತಕ್ಕಂಥದ್ದಲ್ಲ, ಇದು ಬೇರೆ ಕಡೆಯಿಂದ ಬಂದಿರತಕ್ಕಂಥದ್ದು, ನಾವೇನ್ ಮಾಡಕ್ ಸಾಧ್ಯ ಅಂತಕ್ಕಂಥ ಉಡಾಪೆ ಉತ್ತರ ನೀಡಿ ಏನೋ ಒಂದು ರೋಗಿಗಳ ಜೊತೆ ಏನೊಂದು ಆಟ ಆಡ್ತಾ ಇದ್ದಾರೆ ಅಂತಕ್ಕಂಥ ಆರೋಪವನ್ನ ಈಗ ಶಾಂತಮ್ಮ ಸಂಬಂಧಿಕರು ಮಾಡ್ತಾ ಇದ್ದಾರೆ. ಮತ್ತು ಅದೇ ರೀತಿ ಏನೀಗ ಒಂದು ಕೊಟ್ಟಿರ್ತಕ್ಕಂಥ ಗ್ಲೂಕೋಸ್ ಬಾಟಲ್ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಸಹ ನಮೂದಾಗಿಲ್ಲ ಮತ್ತು ಅದರ ಮುಕ್ತಾಯದ ಅದು ಎಕ್ಸ್ಪೈರಿ ಡೇಟ್ ನಮೂದಾಗಿಲ್ಲ. ಇದರಿಂದ ಏನು ಸಾಕಷ್ಟು ಅನುಮಾನಗೊಂಡಿರ್ತಕ್ಕಂಥದ್ದು ಏನೀಗ ಆಸ್ಪತ್ರೆಯಲ್ಲಿ ಸರಿಯಾದಿರ್ತಕ್ಕಂಥ ಒಂದು ಔಷಧಿಗಳು ಕೊಡ್ತಾ ಇದಾರಾ ಇಲ್ಲ ಕಳಪೆ ಮಟ್ಟದ ಔಷಧಿ ಕೊಡ್ತಾ ಇರ್ತಕ್ಕಂಥ ಅನುಮಾನಗಳು ಸಾರ್ವಜನಿಕರಲ್ಲಿ ಮೂಡಿದೆ. ಹೀಗಾಗಿ ಏನೊಂದು ಜಿಲ್ಲಾ ಆರೋಗ್ಯ ಅಧಿಕಾರಿ ಗಮನಕ್ಕೂ ಕೂಡ ತಂದಿದ್ದಾರೆ. ಈ ರೀತಿ ಒಂದು ಕಳಪೆ ಗುಣಮಟ್ಟದ ಔಷಧಿಗಳು ಕೊಡ್ತಾ ಇದ್ದಾರೆ, ರೋಗಿಗಳ ಪ್ರಾಣಗಳಿಗೆ ಸಹ ಆಟ ಆಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ಮಾಹಿತಿ ಒಂದು ದೂರನ್ನು ಸಹ ಸಲ್ಲಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾ ಆರೋಗ್ಯಾಧಿಕಾರಿ ರಾಜೇಶ್ ಅವರು ಇವತ್ತೇನು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸೋದಾಗಿ ಕೂಡ ತಿಳಿಸಿದ್ದಾರೆ. ಸ್ಮಿತಾ, ಧನ್ಯವಾದ ನವೀನ್ ಮಾಹಿತಿಗಾಗಿ. ಈ ಬಗ್ಗೆ ಪ್ರತಿಕ್ರಿಯೆಯನ್ನ ನೀಡಲಿಕ್ಕೆ ರೋಗಿ ಶಾಂತಮ್ಮ ಅವರ ಸಂಬಂಧಿ ಸುಬ್ರಹ್ಮಣ್ಯ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್, ಸಾಮಾನ್ಯವಾಗಿ ಗ್ಲೂಕೋಸ್ನಲ್ಲೂ ಕೂಡ ಹುಳ ಇರುತ್ತೆ ಅಂತ ಹೇಳಿ ಯಾರೂ ಅಂದಾಜು ಮಾಡಲ್ಲ. ಹೇಗೆ ಗೊತ್ತಾಯ್ತು ಇದು ನಿಮಗೆ? ಯಾರ ಗಮನಕ್ಕೆ ಫಸ್ಟ್ ಬಂದಿದ್ದು ಅಂತ? ಸಂಪರ್ಕ ಕಡಿತವಾಗಿದೆ. ಮತ್ತೊಮ್ಮೆ ಅವರನ್ನು ಸಂಪರ್ಕ ಮಾಡಲಾಗುತ್ತೆ. ಒಟ್ಟಾರೆ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ರೋಗಿಗಳಿಗೆ ಸುಸ್ತಾದ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಗ್ಲೂಕೋಸನ್ನು ಕೊಡಲಾಗುತ್ತೆ, ಅವ್ರಿಗೊಂದಷ್ಟು ಎನರ್ಜಿ ಶಕ್ತಿ ಬರಲಿ ಅಂತ ಹೇಳಿ. ಆದರೆ ಈ ರೀತಿಯಾದ ಗ್ಲೂಕೋಸ್ ಬಾಟ್ಲಲ್ಲೇ ಯಾವ ರೀತಿ ಕಸ ಅಥವಾ ಕೊಳೆತ ವಸ್ತುಗಳು ಹಾಗೆ ಹುಳುಗಳು ಪತ್ತೆಯಾಗಿದೆ ಅನ್ನೋದನ್ನು ಕೂಡ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಲಿಕ್ಕೆ ರೋಗಿ ಶಾಂತಮ್ಮ ಅವರ ಸಂಬಂಧಿ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸುಬ್ರಹ್ಮಣ್ಯ ಅವರು. ಸರ್, ಯಾರ ಗಮನಕ್ಕೆ ಬಂದಿದ್ದು ಫಸ್ಟಿಗೆ ಗ್ಲೂಕೋಸ್ನಲ್ಲಿ ಈ ಥರ ಏನೋ ಎಡವಟ್ಟು ಆಗಿದೆ ಅಂತ ಹೇಳಿ? ಅಲ್ಲಿ ಆಸ್ಪತ್ರೆ ಸಿಬ್ಬಂದಿ ಏನ್ ಹೇಳಿದ್ರು ಇದ್ರ ಬಗ್ಗೆ? ಮೇಡಮ್, ನಿನ್ನೆ ಬೆಳಿಗ್ಗೆ ನಾವು ಹಿಂಗೆ ಜ್ವರ ಇತ್ತು ಅಂತ ಹಾಸ್ಪಿಟಲ್ ಹೋದ್ವಿ. 7:30 ಹೋಗಿರೋದು ಬೆಳಿಗ್ಗೆ. 8 ಗಂಟೂವರೆ ಗಂಟನೂ
ಪೇಷಂಟ್ಗೆ ಏನು ರೆಸ್ಪಾನ್ಸ್ ಇಲ್ಲ ಅಲ್ಲಿ. ಹ್ಮ್ ತಿರ್ಗಿ ಆಮೇಲೆ 8:30ಗೆ ಬಂದ್ರು. 8:30ಗೆ ಬಂದು ಎಲ್ಲ ಚೆಕ್ ಮಾಡಿದ್ರು. ಚೆಕ್ ಮಾಡಿ ಡಾಕ್ಟರ್ ಬಂದು ಚೆಕ್ ಮಾಡಿ ಎಲ್ಲ ಇದಾದ್ಮೇಲೆ ಸರಿ ಗ್ಲೂಕೋಸ್ ಹಾಕಕ್ಕ ಎತ್ಕೊಂಡ್ಬಂದು ಗ್ಲೂಕೋಸ್ ಬಾಟ್ಲು. ಅದು ಅಲ್ಲಿಂದ ನಾವೇ ತಗೊಂಡ್ಬಂದಾಗ ಏನಾಯ್ತು, ಬಾಕ್ಸ್ ಪ್ಯಾಕ್ ಇತ್ತು, ಬಾಕ್ಸ್ ಇತ್ತಲ್ಲ, ಇಲ್ಲಿ ಬಂದು ಓಪನ್ ಮಾಡಿದ್ರೆ ಆ ತರ ಇದೆ ಬಾಟ್ಲಲ್ಲಿ. ಕೇಳಿದಾಗ ಸರ್ ಏನ್ ಸರ್ ಇದು ಈ ತರ ಇದೆ ಬಾಟ್ಲು ಹಂಗೆ ಹಿಂಗೆ ಅಂತ ಕೇಳಿದಾಗ ಏನಾಯ್ತು, ಅವರು ಏನೋ ಸರ್ ಬೈ ಮಿಸ್ಟೇಕ್ ಬಂದ್ಬಿಟ್ಟೈತೆ ಹಂಗೆ ಹಿಂಗೆ ಅಂತ ಅಂತಾರೆ. ಬೈ ಮಿಸ್ಟೇಕ್ ಬಂದ್ರೆ ಅವ್ರು ಚೆಕ್ ಮಾಡಿ ಇದ್ ಮಾಡ್ಕೊಡ್ಬೇಕಲ್ಲ ಮೇಡಮ್, ಅದು ನಿಜ ನಿಜ. ಹೌದು, ಅವ್ರು ಚೆಕ್ ಮಾಡ್ಲಿಲ್ಲ, ಏನಿಲ್ಲ ಇಲ್ಲ. ಆಮೇಲೆ ಎಲ್ಲ ನೋಡ್ಕೊಂಡು ನಾವು ಪೇಪರ್ ಇದು ಮೊಬೈಲ್ ಅಲ್ಲಿ ಎಲ್ಲಾನು ವಿಡಿಯೋ ತಗೊಂಡು ಎಲ್ಲ ಇದಾದ್ಮೇಲೆ ಅವ್ರಿಗೆ ತಗೊಂಡು ಹೋಗ್ಬಿಟ್ರು. ಅದು ಅದೇ ಅಲ್ಲಿಗೆ ತಗೊಂಡು ಹೋದ್ಮೇಲೆ ತಿರ್ಗಿ ಆಮೇಲೆ ಹಿಂಗೆ ನನಗೂ ಕರೆಕ್ಟ್ ಆಗಿ ಬೇಗ ನನಗೆ ಯಾವ್ದು ಏನು ಅಂತ ಗೊತ್ತಾಗ್ಲಿಲ್ಲ ಅಲ್ಲಿ. ತಿರ್ಗಿ ಆಮೇಲೆ ಬೇರೆ ಬಾಟ್ಲ್ ಹಾಕಿದ್ರು, ಹಾಕಿ ತಿರ್ಗಿ ನಾನು ಹೋಗಿ ಅಲ್ಲಿ ಮೆಡಿಕಲ್ ಸ್ಟೋರ್ ಹೋಗಿ ಎಲ್ಲ ಕೇಳಿ ಇಸ್ಕೊಂಡೆ. ಅದು ಇಲ್ಲ ಕೊಡ ನಾವು ವಾಪಸ್ ಕಳ್ಸಿಬಿಟ್ಟು ಅವ್ರಿಗೇನ ಹಂಗೆ ಹಿಂಗೆ ಅಂತ ಇದ್ ಮಾಡ್ದು. ಇಲ್ಲ ಸರ್ ನೋಡ್ಬಿಟ್ಟು ಕೊಡಿ ಅಂತ ಹೇಳ್ಬಿಟ್ಟು ಇಸ್ಕೊಂಡೆ. ಇಸ್ಕೊಂಡ್ಬಿಟ್ಟು ನೆನ್ನೆ ಎಲ್ಲ ಫುಲ್ಲು ಏನು ವಾಪಸ್ ಕೊಡಿ ಅಂತ ಒಂದೇ ಹಿಂಸೆ ಅವ್ರದ್ದು. ನಾನ್ ಕರೆಕ್ಟ್ ಆಗಿ ಮಾಡಿದೆ. ನಿಮ್ಗೆ ಯಾವಾಗ ಬಂತು, ಹೆಂಗ್ ಬಂತು, ಏನ್ ಇದು ಆಯ್ತು ಹಂಗೇಲಿ ಯಾವಾಗ ಹಿಂಗ ಗೊತ್ತಿರೋ ಒಬ್ಬನ ಕರ್ಕೊಂಡು ಇದ್ ಮಾಡಿದಾಗ ಇಲ್ಲ ಅದು 3 ದಿನ ಆಗೈತ ಬಂದು ಹಂಗೆ ಹಿಂಗೆ ಅಂತಾರೆ. ಆದ್ರೆ 3 ದಿನ ಆಗಿದ್ರೆ ಮ್ಯಾನುಫ್ಯಾಕ್ಚರ್ ಡೇಟ್ ಇಲ್ಲ, ಎಕ್ಸ್ಪೈರ್ ಡೇಟು ಇಲ್ಲ ಅದ್ರಲ್ಲಿ. ಅದು ಆ ತರ ಅಷ್ಟು ಇದೈತೆ ಅದ್ರ ಹುಳುಗಳವೆ. ಅದು ಯಾವ ತರ ಇದಾಗುತ್ತೆ ಮೇಡಮ್ ಅದು? ನಿಜ ನಿಜ. ನೀವು ನೋಡ್ಕೊಂಡ್ರೆ ಸರಿ ಹೋಯ್ತು, ನೋಡ್ದಲ್ಲ ಏನಾದ್ರು ಹಾಕ್ಬಿಟ್ಟಿದ್ರೆ ಏನ್ ಗತಿ ಅಂತ. ನೋಡ್ತಾ ಇದ್ದಿದ್ರೆ ಏನ್ ಗತಿ ಅದು? ಏನೋ ನಾವು ಸ್ವಲ್ಪ ಎಜುಕೇಶನ್ ಆಗಿರೋದಕ್ಕೋಸ್ಕರ ಇದಕ್ಕೂ ಸ್ವಲ್ಪ ತಿಳಿದಿರೋಕ್ಕೋಸ್ಕರ ಸರಿ ಆಯ್ತು. ಅದೇ ಯಾರನ್ನ ಪಾಪ ಬಡವ್ರು ಅಂತಾರ ಇಂಥವ್ರು ಮುಟ್ರು ಅವಾಗ ಹೋದಾಗ ಅವ್ರಿಗೆ ಕೊಟ್ಬಿಡ್ತಾನೆ ಅವ್ರಿಗೆ ಹಂಗೇನೆ. ನಿಜ 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 ಸರ್. ಓಕೆ ಸರ್, ಥ್ಯಾಂಕ್ ಯು TV9 ಜೊತೆ ಮಾತನಾಡಿದ್ದಕ್ಕೆ.